ಬೆಳಗಿ ಪತ್ರಿಕಾ ಕಚೇರಿಯಲ್ಲಿ ರಕ್ತಸಿಕ್ತ ಕೊಲೆಗಳು, ಆ, ಭೂಗತ ಲೋಕದ ಕರಾಳತೆ, ಆಮೇಲೆ ರೌಡಿಗಳ ಬಗ್ಗೆ ರಿಪೋರ್ಟ್ ಮಾಡೋದು, ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮದ ಅಬ್ಬರ. ಹೌದು, ನಿಜಕ್ಕೂ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಕಷ್ಟ. ಕರೆಕ್ಟ್. ಆದರೆ ಅದೇ ದಿನ ಸಂಜೆ ಸಾವಿರಾರು ಮುಗ್ಧ ಮಕ್ಕಳ ಬಗ್ಗೆ, ಅಂದ್ರೆ ಅವರ ಇನ್ನರ್ ಸ್ಟ್ರೆಂಗ್ತ್ ಅಥವಾ ಆಂತರಿಕ ಶಕ್ತಿಯನ್ನ ಹೇಗೆ ಬೆಳೆಸಬೇಕು ಅಂತ ಗಂಭೀರವಾಗಿ ಚಿಂತನೆ ಮಾಡೋದು. ಇದೊಂಥರ ಯಾವುದೋ ಸಿನಿಮಾದ ಕಾಲ್ಪನಿಕ ಕತೆ ತರಾನೇ ಇದೆ ಅಲ್ವಾ? ಖಂಡಿತ. ನಾವಿಂದು ನಮ್ಮ ಈ ಆಳವಾದ ಅಧ್ಯಯನದಲ್ಲಿ, ಅಂದ್ರೆ ಈ ಡೀಪ್ ಡೈವ್ನಲ್ಲಿ ನೋಡ್ತಾ ಇರೋದು ಪತ್ರಿಕೋದ್ಯಮದಲ್ಲಿ ಅಕ್ಷರ ರಾಕ್ಷಸ ಅಂತಾನೆ ಫೇಮಸ್ ಆಗಿದ್ದ ರವಿ ಬೆಳಗೆರೆ ಅವರ ಬಗ್ಗೆ. ಹೌದು, ಅವರು ಕೇವಲ ಒಬ್ಬ ವಿವಾದಾತ್ಮಕ ಪತ್ರಕರ್ತ ಮಾತ್ರ ಆಗಿರಲಿಲ್ಲ. ಬದಲಾಗಿ ಪ್ರಾರ್ಥನಾ ಶಾಲೆಯ ಸಂಸ್ಥಾಪಕರಾಗಿ ಒಂದು ಅದ್ಭುತವಾದ ಶೈಕ್ಷಣಿಕ ಜಗತ್ತನ್ನೇ ಕಟ್ಟಿದವರು ಅವರು. ಅದೇ ವಿಕಿಪೀಡಿಯಾ, ದ ವೀಕ್, ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ಸ್, ಆಮೇಲೆ ಅವರ ಮಗಳು ಭಾವನಾ ಬೆಳಗೆರೆ ಅವರ ಒಂದು ಸುದೀರ್ಘ ಸಂದರ್ಶನ, ಈ ಎಲ್ಲ ಮೂಲಗಳ ಆಧಾರದ ಮೇಲೆ ನಾವು ಈ ಸಂಕೀರ್ಣ ವ್ಯಕ್ತಿತ್ವವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಅಪರಾಧ ಜಗತ್ತಿನ ಕರಾಳತಿಯ ನಡುವೆಯೂ ಇಷ್ಟೊಂದು ಸುಂದರವಾದ ಪಾಸಿಟಿವ್ ಆದ ಶಾಲೆಯನ್ನು ಕಟ್ಟಲು ಹೇಗೆ ಸಾಧ್ಯವಾಯಿತು ಅಂತ ಬಿಡಿಸಿ ನೋಡೋದು ನಮ್ಮ ಇವತ್ತಿನ ಮುಖ್ಯ ಉದ್ದೇಶ. ನಿಜ. ಈ ವಿಷಯದ ಆಳಕ್ಕೆ ಇಳಿಯೋದು ನಿಜಕ್ಕೂ ರೋಚಕವಾದ ಅನುಭವ. ಸದಾ ವಿವಾದಗಳಿಂದಲೇ ಸುತ್ತುವರಿದಿದ್ದ ಒಬ್ಬ ಕ್ರೈಮ್ ರಿಪೋರ್ಟರ್ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುವ ವ್ಯವಸ್ಥೆ ಕಟ್ಟಿದ್ದರಲ್ಲ, ಅದು ಗ್ರೇಟ್. ಹೌದು, ಒಬ್ಬ ವ್ಯಕ್ತಿ ಒಂದೆಡೆ ಸಮಾಜದ ಅತ್ಯಂತ ಕ್ರೂರ ಮುಖಗಳನ್ನು ಅನಾವರಣ ಮಾಡ್ತಾ ಮತ್ತೊಂದೆಡೆ ಅದೇ ಸಮಾಜದ ಭವಿಷ್ಯವನ್ನು ಬೆಳಗುವ ಕೆಲಸ ಮಾಡಿದ್ದು ಸಣ್ಣ ವಿಚಾರ ಖಂಡಿತ ಅಲ್ಲ. ಆ ಶೈಕ್ಷಣಿಕ ಜಗತ್ತಿನ ಕತೆಗೆ ಬರೋದಕ್ಕೂ ಮುನ್ನ ನನಗೆ ಅತ್ಯಂತ ಆಶ್ಚರ್ಯ ತರಿಸಿದ ಒಂದು ವಿಷಯವನ್ನು ಹೇಳಲೇಬೇಕು. ರವಿ ಬೆಳಗೆರೆ ಅವರು ಬಳ್ಳಾರಿಯ ಸತ್ಯನಾರಾಯಣಪೇಟೆಯಲ್ಲಿ ಹುಟ್ಟಿದವರು, ಗೊತ್ತಾ? ಹೌದು. ಎಷ್ಟೋ ಜನರಿಗೆ ಗೊತ್ತಿಲ್ಲದ ವಿಚಾರ ಏನಂದ್ರೆ, ಸಾವಿರಾರು ಮಕ್ಕಳಿಗೆ ಶಿಕ್ಷಣ ನೀಡುವ ಸಂಸ್ಥೆಯನ್ನು ಕಟ್ಟಿದ ಇದೇ ವ್ಯಕ್ತಿ ತಮ್ಮ SSLC ಪರೀಕ್ಷೆಯಲ್ಲಿ ಫೇಲ್ ಆಗಿದ್ರಂತೆ. ಓಹೋ, ಇದು ಬಹಳ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಹೌದು. ಆಮೇಲೆ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಬಳ್ಳಾರಿ, ಹಾಸನ, ಹುಬ್ಬಳ್ಳಿಗಳಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ರು. ಕರೆಕ್ಟ್. ಆದರೆ 1980ರ ದಶಕದಲ್ಲಿ ಅವರು ಬೆಂಗಳೂರಿಗೆ ಬಂದಾಗ ಅವರ ಪರಿಸ್ಥಿತಿ ತೀರಾ ಭೀಕರವಾಗಿತ್ತು. ಕಿಸೆಯಲ್ಲಿ ಕೇವಲ 370 ರೂಪಾಯಿ ಇದ್ದಂತೆ. ಅಷ್ಟು ಕಡಿಮೆ ಹಣ ಇಟ್ಕೊಂಡು ಇಡೀ ಬೆಂಗಳೂರಿನಲ್ಲಿ ಬದುಕೋದು ಅಂದರೆ? ನಿಜ. KSRTC ಬಸ್ ನಿಲ್ದಾಣದ 2 ವೀಲರ್ ಪಾರ್ಕಿಂಗ್ನಲ್ಲಿ ನಿದ್ದೆ ಮಾಡ್ತಾ ದಿನಗಟ್ಲೆ ಉಪವಾಸ ಬಿದ್ದಿದ್ರಂತೆ. ಅಂದ್ರೆ ನನ್ನದೊಂದು ಥಿಯರಿ ಇದೆ ಇಲ್ಲಿ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಒಮ್ಮೆ ಫೇಲ್ ಅಂತ ಮುದ್ರೆ ಬಿದ್ದಾಗ ಆಗುವ ನೋವು, ಆಮೇಲೆ ಈ ತೀವ್ರ ಬಡತನ, ಇದೆಲ್ಲವೂ ಪ್ರಾರ್ಥನಾ ಶಾಲೆಯ ಹುಟ್ಟಿಗೆ ಕಾರಣ ಆಯ್ತಾ? ನಿಮ್ಮ ಥಿಯರಿ ಬಹುತೇಕ ನಿಖರವಾಗಿದೆ. ಮನುಷ್ಯ ಕಷ್ಟದ ದಿನಗಳಲ್ಲಿ ಕಲಿಯುವ ಪಾಠಗಳು ಒಂದು ಬಲವಾದ ಅಡಿಪಾಯ ಹಾಕ್ತವೆ. ಖಂಡಿತ. ಅವರ ಆರಂಭಿಕ ದಿನಗಳನ್ನು ನಾವು ಗಮನಿಸಿದ್ರೆ, ಅವರ ಮೊದಲ ಪತ್ನಿ ಲಲಿತಾ ಅವರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ರು. ಆ ಕಾಲಕ್ಕೆ ಅವರ ತಿಂಗಳ ಸಂಬಳ ಕೇವಲ 700 ರೂಪಾಯಿ ಇತ್ತು. 700 ರೂಪಾಯಲ್ಲಿ ಇಡೀ ಸಂಸಾರ, ಮಕ್ಕಳ ನಿರ್ವಹಣೆ ಸಾಗಬೇಕಿತ್ತು ಅಲ್ವಾ? ಹೌದು. ಆ ಬಡತನ ಮತ್ತು ಹಸಿವು ಅವರಿಗೆ ಆರ್ಥಿಕ ಭದ್ರತೆಯ ನೈಜ ಬೆಲೆಯನ್ನು ಅರ್ಥಮಾಡಿಸಿತ್ತು. ಜೊತೆಗೆ ಆ ಶಿಕ್ಷಕ ಅವರ ಒಳಗೆ ಸದಾ ಜೀವಂತವಾಗಿದ್ದ. ಅಂದ್ರೆ ಶಿಕ್ಷಣ ಅನ್ನೋದು ಕೇವಲ ಶ್ರೀಮಂತರಿಗೆ ಅಥವಾ ಹೆಚ್ಚು ಅಂಕ ಗಳಿಸುವ ಬುದ್ಧಿವಂತರಿಗೆ ಮಾತ್ರ ಸೀಮಿತ ಆಗಬಾರದು ಅನ್ನೋ ದೃಷ್ಟಿಕೋನ. ಎಕ್ಸಾಕ್ಟ್ಲಿ. ಅದು ಮಧ್ಯಮ ವರ್ಗದವರಿಗೂ ಸಿಗ್ಬೇಕು ಅನ್ನೋ ಸ್ಪಷ್ಟ ಆಲೋಚನೆ ಆ ಕಷ್ಟದ ದಿನಗಳಲ್ಲೇ ಅವರಲ್ಲಿ ರೂಪುಗೊಂಡಿತ್ತು. ಆದ್ರೆ ನೋಡಿ, ಇಲ್ಲೊಂದು ದೊಡ್ಡ ವಿರೋಧಾಭಾಸ, ಅಂದ್ರೆ ಕಾಂಟ್ರಡಿಕ್ಷನ್ ಇದೆ. ಆ ಕನಸನ್ನು ನನಸು ಮಾಡಕ್ಕೆ ಬೃಹತ್ ಶಾಲೆಯನ್ನು ಕಟ್ಲು ಅಪಾರವಾದ ಹಣ ಬೇಕಿತ್ತಲ್ವಾ? ಹೌದು. ಅದಕ್ಕೆ ಅವರು ಆಯ್ಕೆ ಮಾಡ್ಕೊಂಡ ಮಾರ್ಗನೇ ಈ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮ. ಕರೆಕ್ಟ್. 1995ರಲ್ಲಿ ಹಾಯ್ ಬೆಂಗಳೂರು ಪತ್ರಿಕೆ ಶುರುವಾಯಿತು. ಆಗ ಲಂಕೇಶ್ ಪತ್ರಿಕೆ ರಾಜಕೀಯ, ಸಾಹಿತ್ಯದ ಬಗ್ಗೆ ಬರೆದು ಬಹಳ ಜನಪ್ರಿಯವಾಗಿತ್ತು. ಆದರೆ ರವಿ ಬೆಳಗೆರೆ ಕನ್ನಡಿಗರಿಗೆ ಒಂದು ಹೊಸ ಲೋಕವನ್ನೇ ಪರಿಚಯ ಮಾಡಿದ್ರು. ಅದೇ ಈ ಅಪರಾಧ ಜಗತ್ತು ಅಥವಾ ಕ್ರೈಮ್ ವರ್ಲ್ಡ್. ನನಗೆ ಅರ್ಥವಾಗದ ವಿಚಾರ ಏನಂದ್ರೆ, ಸಾಹಿತ್ಯದಲ್ಲಿ ಆಸಕ್ತಿ ಇದ್ದ, ಆ ಕಾದಂಬರಿಗಳನ್ನು ಬರೆಯುತ್ತಿದ್ದ ವ್ಯಕ್ತಿ ಏಕಾಏಕಿ ಈ ರಕ್ತಸಿಕ್ತ ಕಥೆಗಳನ್ನು ಯಾಕೆ ಬರೆಯೋಕ್ ಶುರು ಮಾಡಿದ್ರು? ಪಾಪಸ್ಥರ ಲೋಕದಲ್ಲಿ ಖಾಸ್ ಬಾತ್ ಅಂಕಣಗಳ ಮೂಲಕ ಅಲ್ವಾ? ಹೌದು. ಇದರಲ್ಲಿ ಕೇವಲ ಹಣಕ್ಕಾಗಿ ಮಾಡಿದ ಸೆನ್ಸೇಷನಲಿಸಮ್ ಇತ್ತಾ ಅಥವಾ ಬೇರೆನಾದ್ರೂ ಉದ್ದೇಶ ಇತ್ತಾ ಅಂತ? ಮೇಲ್ನೋಟಕ್ಕೆ ಇದು ಕೇವಲ ಸೆನ್ಸೇಷನಲಿಸಂ ತರ ಕಂಡ್ರು ಇದರ ಹಿಂದಿನ ತಂತ್ರಗಾರಿಕೆ ಬಹಳ ಡಿಫ್ರೆಂಟ್ ಆಗಿತ್ತು. ಹೋಹೋ, ಹೇಗೆ? ಅವರ ಮೂಲ ಹಿನ್ನೆಲೆ ಸಾಹಿತ್ಯ ಅಲ್ವಾ? ಅವರು ಪತ್ರಿಕೋದ್ಯಮಕ್ಕೆ ಬರುವ ಮುನ್ನವೇ ಕಾದಂಬರಿಗಳನ್ನು ಬರೆದಿದ್ರು. ಅವರು ಮಾಡಿದ್ದೇನು ಗೊತ್ತಾ? ಅದೇ ಕಾದಂಬರಿಯ ನಿರೂಪಣಾ ಶೈಲಿಯನ್ನು ಕ್ರೈಮ್ ರಿಪೋರ್ಟಿಂಗಿಗೆ ತಂದ್ರು. ಅಂದ್ರೆ ಆ ಕಥೆ ಹೇಳುವ ಸ್ಟೈಲ್ನ ಇಲ್ಲಿ ಬಳಸಿದ್ರು ಅಂತ? ಹೌದು. ಅಲ್ಲಿವರೆಗೂ ಪತ್ರಿಕೆಗಳಲ್ಲಿ ಕೊಲೆಯ ವರದಿ ಅಂದ್ರೆ ಯಾರು, ಎಲ್ಲಿ, ಯಾವಾಗ ಕೊಲೆ ಆದ್ರು ಅಂತ
ಕೇವಲ ಒಣ ಮಾಹಿತಿಯಾನಿರ್ತಿತ್ತು. ಆದ್ರೆ ಬೆಳಗೇರಿ ಅವರು ಆ ಕೊಲೆಯ ಹಿಂದಿನ ಮನಸ್ಥಿತಿ, ಆ ರೌಡಿಯ ಹಿನ್ನೆಲೆ, ಕೋಪ, ಹತಾಶೆ ಇವೆಲ್ಲವನ್ನೂ ಕಣ್ಣಿಗೆ ಕಟ್ಟುವಂತೆ ಬರೆದ್ರು. ನಿಜ, ಡೆಡ್ಲಿ ಸೋಮ, ಜೇಡರಹಳ್ಳಿ ಕೃಷ್ಣ ಇವರೆಲ್ಲ ಕೇವಲ ಅಪರಾಧಿಗಳಾಗಿ ಉಳಿಯದೆ ಓದುಗರ ಪಾಲಿಗೆ ಒಂಥರ ಪಾತ್ರಗಳಾಗಿ ಬದಲಾದರು. ಈ ಶೈಲಿ ಕನ್ನಡ ಮಾಧ್ಯಮ ಸಂಸ್ಕೃತಿಯನ್ನೇ ಬುಡಮೇಲ್ ಮಾಡಿತು ಅನ್ನೋದು ಸತ್ಯ. ಅದರಲ್ಲಿ ಸೆನ್ಸೇಷನಲಿಸಂ ಖಂಡಿತ ಇತ್ತು. ಆದ್ರೆ ಆ ನಿರೂಪಣಾ ಶೈಲಿ ಅವರಿಗೆ ಅಪಾರ ಓದುಗರನ್ನು, ಜನಪ್ರಿಯತೆಯನ್ನು ತಂದುಕೊಡ್ತು. ಜೊತೆಗೆ ಶಾಲೆಯ ಕನಸಿಗೆ ಬೇಕಾದ ಆರ್ಥಿಕ ಬುನಾದಿಯನ್ನು ಒದಗಿಸ್ಕೊಡ್ತು. ಆರ್ಥಿಕ ಬುನಾದಿ ಮಾತ್ರ ಅಲ್ಲ, ಟಿವಿಯಲ್ಲಿ ಕ್ರೈಮ್ ಡೈರಿ ಕಾರ್ಯಕ್ರಮ ಶುರುವಾದ ಮೇಲಂತೂ ಅವರೊಬ್ಬ ಮಾಸ್ ಹೀರೋ ಆಗ್ಬಿಟ್ಟಿದ್ರು. ಹೌದು, ಕುತ್ತಿಗೆಯಲ್ಲಿ ದಪ್ಪನೆಯ ಚಿನ್ನದ ಸರಗುಗಳು, ಬುಲೆಟ್ ಬೈಕ್, ಸಿಗರೆಟು, ನೇರ ನುಡಿಗಳು ಅವರ ಇಮೇಜ್ ಒಬ್ಬ ಡಾನ್ ರೀತಿಯಲ್ಲೇ ಇತ್ತು. ಮಗಳು ಭಾವನಾ ಅವರೇ ಹೇಳುವಂತೆ ಅವರ ಮನೆ ಒಂದ್ ರೀತಿಯಲ್ಲಿ ರೌಡಿಗಳ ಸಂಪರ್ಕ ಕೇಂದ್ರದಂತಿತ್ತಂತೆ. ಪೊಲೀಸರಿಗೆ ಸಿಗದವರು ಇವ್ರ ಮನೆಗೆ ಬಂದು ಶರಣಾಗ್ತಿದ್ರಂತೆ. ನಿಜಕ್ಕೂ ಅಚ್ಚರಿಯ ವಿಚಾರ. ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ಇಷ್ಟೊಂದು ಕರಾಳ ಜಗತ್ತಿನ ಒಡನಾಟವಿದ್ದ ವ್ಯಕ್ತಿಗೆ ಸಮಾಜದ ಬಗ್ಗೆ ಒಂದ್ ರೀತಿಯ ನಕಾರಾತ್ಮಕತೆ ಬರಬೇಕಿತ್ತಲ್ವಾ? ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಅದರ ಬದಲು ಅವರು ಪ್ರಾರ್ಥನಾ ಶಾಲೆಯನ್ನು ಕಟ್ಟಿ ಮಕ್ಕಳಲ್ಲಿ ಪಾಸಿಟಿವ್ ಅಫರ್ಮೇಷನ್ ತುಂಬುವ ಕೆಲಸ ಮಾಡಿದ್ದು ಹೇಗೆ? ಈ ಬದಲಾವಣೆ ನನಗೆ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಈ ವಿರೋಧಾಭಾಸವೇ ರವಿ ಬೆಳಗೇರಿಯವರ ವ್ಯಕ್ತಿತ್ವದ ಅತ್ಯಂತ ಕುತೂಹಲಕಾರಿಯ ಅಂಶ. ಹೌದು. ಅಪರಾಧ ಜಗತ್ತಿನ ಜೊತೆಗಿನ ಒಡನಾಟ ಅವರಲ್ಲಿ ಜುಗುಪ್ಸೆ ತರಿಸುವ ಬದಲು ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿ ಪರಿಣಮಿಸಿರಬಹುದು. ಅಂದ್ರೆ ಆ ದಾರಿ ತಪ್ಪಿದ ಯುವಕರನ್ನ ನೋಡಿ ಅವ್ರಿಗೊಂದು ಪಾಠ ಸಿಕ್ಕಿರ್ಬೋದು ಅಂತ. ಕರೆಕ್ಟ್. ಅವರು ಪ್ರತಿದಿನ ನೋಡ್ತಾ ಇದ್ದದ್ದು ರಕ್ತಪಾತವನ್ನು ಮತ್ತು ಹಾಳಾದ ಭವಿಷ್ಯಗಳನ್ನು. ಈ ಯುವಕರು ಹೀಗೆ ದಾರಿ ತಪ್ಪಲು ಕಾರಣವೇನು ಅಂತ ಯೋಚಿಸಿದಾಗ ಅವರಿಗೆ ಬಾಲ್ಯದ ಸಂಸ್ಕಾರದ ಕೊರತೆ ಎದ್ದು ಕಂಡಿರ್ಬೇಕು. ಓಹೋ, ಹೀಗಾಗಿ ಅವರು ಶಿಕ್ಷಣದ ಕಡೆ ಮುಖ ಮಾಡಿತ್ತು ಅಂತೀರಾ? ಹೌದು. ಕೇವಲ ಸುದ್ದಿ ಬರೆದು ಸಮಾಜ ತಿದ್ದಲು ಸಾಧ್ಯವಿಲ್ಲ. ಬದಲಾಗಿ ಮುಂದಿನ ಜನಾಂಗದ ಬೇರುಗಳನ್ನೇ ಭದ್ರಪಡಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರವರು. ಪ್ರಾರ್ಥನಾ ಶಾಲೆಯ ಹುಟ್ಟು ಕೇವಲ ಒಂದು ಕಟ್ಟಡ ಆಗಿರಲಿಲ್ಲ. ಅದು ಅಪರಾಧ ಜಗತ್ತಿಗೆ ಯುವಕರು ಕಾಲಿಡದಂತೆ ತಡೆಯುವೊಂದು ಸುರಕ್ಷಿತ ತಾಣವಾಗಿತ್ತು ಅಲ್ವಾ? ಖಂಡಿತ. ಕತ್ತಲೆಯಲ್ಲಿ ಮುಳುಗಿದ್ದವರಿಗೆ ಮಾತ್ರ ಬೆಳಕಿನ ಮಹತ್ವ ಅತಿ ಹೆಚ್ಚು ಅರಿವಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನದನ್ನ ಒಪ್ತೇನೆ. ಪ್ರಾರ್ಥನಾ ಶಾಲೆಯ ದೃಷ್ಟಿಕೋನವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ಈ ತತ್ವಗಳು ಸ್ಪಷ್ಟವಾಗಿ ಕಾಣುತ್ತವೆ. ಹೌದು. ಇಂದಿನ ದಿನಗಳಲ್ಲಿ ಶಿಕ್ಷಣ ಅನ್ನೋದು ಒಂದು ದೊಡ್ಡ ವ್ಯಾಪಾರವಾಗಿದೆ. ಆದ್ರೆ ಪ್ರಾರ್ಥನಾ ಶಾಲೆಯನ್ನು ಅವರು ಮಧ್ಯಮ ವರ್ಗದವರಿಗಾಟಿ ಕಟ್ಟಿದ್ರು. ಯಾವುದೇ ಡೊನೇಷನ್ ಹಾವಳಿ ಇಲ್ಲದೆ ಆ ಎಲಿಟಿಸ್ಟ್ ಮನೋಭಾವವನ್ನು ಬದಿಗಿಟ್ಟು ಎಲ್ಲರನ್ನೂ ಒಳಗೊಳ್ಳುವ ಇನ್ಕ್ಲೂಸಿವ್ ವ್ಯವಸ್ಥೆಯನ್ನು ತಂದರು. ನಿಜ. ಆದ್ರೆ ಶಾಲೆ ಕಟ್ಟಿದ ತಕ್ಷಣ ಅಲ್ಲಿಗೆ ಅವರ ಕೆಲಸ ಮುಗೀಲಿಲ್ಲ. ಅದೇ, ಮಕ್ಕಳಲ್ಲಿ ಅವರು ಇನ್ನರ್ ಸ್ಟ್ರೆಂತ್ ಬೆಳೆಸೋ ಬಗ್ಗೆ ಪದೇ ಪದೇ ಮಾತಾಡ್ತಾ ಇದ್ರು. ಈ ಆಂತರಿಕ ಶಕ್ತಿ ಅಂದ್ರೆ ಕೇವಲ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗೆಯೋದಲ್ಲ ತಾನೇ? ಖಂಡಿತ ಅಲ್ಲ. ಅವರ ಪ್ರಕಾರ ಶಿಕ್ಷಣವೆಂದ್ರೆ ಕೇವಲ ಅಂಕಗಳನ್ನು ಗಳಿಸುವ ಕಾರ್ಖಾನೆಯಲ್ಲ. ಅವರ ಶಾಲೆಯ ಪಠ್ಯಕ್ರಮದಲ್ಲಿ ಇದು ಹೇಗೆ ಕೆಲಸ ಮಾಡ್ತಿತ್ತು? ಶಾಲೆಯೆಂದ್ರೆ ಮಕ್ಕಳ ಸ್ವಾವಲಂಬನೆ ಮತ್ತು ಸ್ವಯಂ ಪ್ರೇರಣೆ ಬೆಳೆಸುವ ತಾಣವಾಗಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಶಿಕ್ಷಕರು ಕೇವಲ ಪಾಠ ಮಾಡುವ ಯಂತ್ರಗಳಾಗಬಾರ್ದು ಅಂತ ಅವರು ನಂಬಿದ್ರು. ಅಂದ್ರೆ ಮಕ್ಕಳ ಕುತೂಹಲವನ್ನು ಕೆರಳಿಸುವ ಮಾರ್ಗದರ್ಶಕರಾಗಬೇಕು ಅಂತ. ಹೌದು. ಶಾಲೆಯ ಆವರಣದಲ್ಲಿ ಆಟಗಳಿಗೆ, ಕಲೆಗೆ ಅಷ್ಟೇ ಪ್ರಾಮುಖ್ಯತೆ ಇತ್ತು. ಯಾವುದೇ ಮಗು ತಾನು ಕೀಳು ಎಂಬ ಭಾವನೆಯಿಂದ ಬಳಲಬಾರದು ಅನ್ನೋದು ಅವರ ನಿಯಮವಾಗಿತ್ತು. ಇದು ಅವರ ಸ್ವಂತ ಜೀವನದ ಅನುಭವಗಳಿಂದ ಬಂದ ಪಾಠ ಅಂತ ಹೇಳ್ಬೋದು. ಯಾರು ಬಸ್ ನಿಲ್ದಾಣಲ್ಲಿ ಮಲಗಿ ಕಷ್ಟಪಟ್ಟಿದ್ರೋ ಅವರು ತಮ್ಮ ಮಕ್ಕಳಿಗೆ ಆ ಪರಿಸ್ಥಿತಿ ಬರಬಾರದು ಅಂತ ಯೋಚನೆ ಮಾಡಿದರು. ಕರೆಕ್ಟ್. ಆದ್ರೆ ಇದೆಲ್ಲವೂ ಕೇಳಲು ಬಹಳ ಆದರ್ಶಪ್ರಾಯವಾಗಿ ಕಂಡ್ರೂ ವಾಸ್ತವದಲ್ಲಿ ಅವರ ವ್ಯಕ್ತಿಗತ ಜೀವನದ ಸಂಕೀರ್ಣತೆಗಳನ್ನು ನಾವು ಕಡೆಗಣಿಸುವಂತಿಲ್ಲ. ಹೌದು. ಪ್ರಾರ್ಥನಾ ಶಾಲೆಯ ಆ ಬೃಹತ್ ಜಾಲದ ನಿರ್ವಹಣೆ ಒಂದು ಕಡೆಯಾದರೆ ಅವರ ವೈಯಕ್ತಿಕ ಗೊಂದಲಗಳು ಇನ್ನೊಂದು ಕಡೆ. ಇಂದು ಆ ಶಾಲೆ 8 ಕಟ್ಟಡಗಳಲ್ಲಿ 6,000ದಿಂದ 8,000 ವಿದ್ಯಾರ್ಥಿಗಳನ್ನು ಹೊಂದಿದೆ. ವರ್ಷಕ್ಕೆ 2 ಕೋಟಿಗೂ ಅಧಿಕ ವೇತನವನ್ನು ಸಿಬ್ಬಂದಿಗೆ ನೀಡಲಾಗುತ್ತದೆ. ಸ್ವತಃ ರವಿ ಬೆಳಗೇರಿಯವರೇ ಒಮ್ಮೆ ಹೇಳಿಕೊಂಡಂತೆ ಅವರ ನಿವ್ವಳ ಆಸ್ತಿ 250 ಕೋಟಿ ರೂಪಾಯಿ, ದಿನಕ್ಕೆ 1 ಲಕ್ಷ ರೂಪಾಯಿ ಸಂಪಾದನೆ ಮತ್ತು 54 ಲಕ್ಷ ರೂಪಾಯಿ ತೆರಿಗೆ ಕಟ್ತಾ ಇದ್ರು. ಇದು ಅವರ ವೃತ್ತಿಪರ ಯಶಸ್ಸು. ಆದ್ರೆ ಮತ್ತೊಂದೆಡೆ ಅವರ ಅತ್ಯಂತ ಸಂಕೀರ್ಣವಾದ ವೈಯಕ್ತಿಕ ಜೀವನ ಇತ್ತು. 2 ಪತ್ನಿಯರು, ಲಲಿತಾ ಮತ್ತು ಯಶೋಮತಿ, 4 ಮಕ್ಕಳು. ಇದಕ್ಕಿಂತ ಮಿಗಿಲಾಗಿ ತಮ್ಮದೇ ಸಹೋದ್ಯೋಗಿ ಸುನಿಲ್ ಹೆಗ್ಗಾರವಳ್ಳಿ ಹತ್ಯೆಗೆ ಸುಪಾರಿ ನೀಡಿದ ಆರೋಪದ ಮೇಲೆ ಅವರು ಜೈಲು ಪಾಲಾಗಿದ್ದು.
ಜೊತೆಗೆ 400ಕ್ಕೂ ಹೆಚ್ಚು ಮಾನನಷ್ಟ ಮೊಕದ್ದಮೆಗಳು. ಇಷ್ಟೆಲ್ಲ ಗೊಂದಲ, ಕೋರ್ಟು, ಜೈಲು ಇವುಗಳ ನಡುವೆಯೂ ಶಾಲೆಯಂತಹ ಒಂದು ಸಂಸ್ಥೆಯನ್ನು ಅವರು ಹೇಗೆ ನಿಭಾಯಿಸಿದರು ಅನ್ನೋದು ನಿಜಕ್ಕೂ ಆಶ್ಚರ್ಯ. ಅದೇ ಪೋಷಕರು ಅವರ ಮೇಲೆ ಹೇಗೆ ನಂಬಿಕೆ ಇಟ್ರು, ಇದು ನನ್ನ ತರ್ಕಕ್ಕೆ ನಿಲುಕದ ವಿಚಾರ. ನಿಮ್ಮ ಆಶ್ಚರ್ಯ 100ಕ್ಕೆ 100 ಸರಿ. ಸಾಮಾನ್ಯ ಮನುಷ್ಯನಾಗಿದ್ರೆ ಈ ವಿವಾದಗಳ ನಡುವೆ ಕುಸಿದೇ ಹೋಗ್ತಾ ಇದ್ದ. ಶಾಲೆಯಂತೂ ಮುಚ್ಚೋಗ್ತಿತ್ತು ಖಂಡಿತ. ಆದ್ರೆ ಬೆಳಗೆರೆ ಅವರ ಯಶಸ್ಸಿನ ಗುಟ್ಟು ಇದ್ದದ್ದೇ ಅವರ ಆಡಳಿತಾತ್ಮಕ ಹಿಡಿತದಲ್ಲಿ. ಅವರು ತಮ್ಮ ಜೀವನವನ್ನು ಅತ್ಯಂತ ಕಟ್ಟುನಿಟ್ಟಾಗಿ ವಿಭಜಿಸಿದ್ರು, ಅಂದ್ರೆ ಕಂಪಾರ್ಟ್ಮೆಂಟಲೈಸೇಷನ್. ಓಹೋ, ಟ್ಯಾಬ್ಲಾಯ್ಡ್ ಕಚೇರಿ, ರೌಡಿ ಸಂಪರ್ಕಗಳು ಇವಾವುದಕ್ಕೂ ಶಾಲೆಯ ಒಳಗೆ ಪ್ರವೇಶ ಇರಲಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಶಾಲೆಯ ಆಡಳಿತವನ್ನು ಅವರು ಸಂಪೂರ್ಣವಾಗಿ ವೃತ್ತಿಪರ ತಂಡಕ್ಕೆ, ಪ್ರಾಂಶುಪಾಲರಿಗೆ ವಹಿಸಿದ್ರು. ಅಲ್ಲಿ ಅವರ ಪಾತ್ರ ಕೇವಲ ಒಬ್ಬ ದಾರ್ಶನಿಕನದ್ದು ಮಾತ್ರ ಆಗಿತ್ತು. ಅಂದ್ರೆ ಹಣಕಾಸಿನ ಪಾರದರ್ಶಕತೆ ಮತ್ತು ಗುಣಮಟ್ಟದಲ್ಲಿ ಅವರು ಎಂದಿಗೂ ರಾಜಿ ಮಾಡ್ಕೊಳ್ಳಿಲ್ಲ ಅಂತ. ಹೌದು. ಪೋಷಕರು ರವಿ ಬೆಳಗೆರೆ ಎಂಬ ಪತ್ರಕರ್ತನಿಗೆ ಮಕ್ಕಳನ್ನು ಒಪ್ಪಿಸಲಿಲ್ಲ. ಬದಲಾಗಿ ಆ ಶಾಲೆಯಲ್ಲಿ ಸಿಗ್ತಿದ್ದ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಗೆ ಮಾರುಹೋಗಿದ್ರು. ಅಂದ್ರೆ ಹೊರಗಡೆ ಎಷ್ಟೇ ಬಿರುಗಾಳಿ ಇದ್ರೂ ಶಾಲೆಯ ಆವರಣದೊಳಗೆ ಅವರದನ್ನೆಲ್ಲ ಮರೆತು ಮಕ್ಕಳ ಏಳಿಗೆಯ ಬಗ್ಗೆ ಮಾತ್ರ ಯೋಚಿಸ್ತಿದ್ರು ಅಂತ ಆಯ್ತು. ನಿಜ. ಪುಷ್ಟಿ ನೀಡುವಂತೆ ಅವರ ಮಗಳು ಭಾವನಾ ಹೇಳಿದ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಉಳಿದಿದೆ. ಪದ್ಮನಾಭನಗರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪರೇಡ್ ನಡೆಯುವಾಗ ಬೆಳಗೆರೆಯವರಿಗೆ ಒಂದು ಕೊರಗು ಕಾಡ್ತಿತ್ತಂತೆ. ಏನು ಕೊರಗು ಅದು? ನನ್ನ ಇಷ್ಟು ದೊಡ್ಡ ಶಾಲೆಗೆ, ಇಷ್ಟು ಸಾವಿರ ಮಕ್ಕಳಿಗೆ ಆಟವಾಡಲು ಒಂದು ಸ್ವಂತ ಮೈದಾನ ಇಲ್ವಲ್ಲ ಅಂತ. ಅದಕ್ಕಾಗಿ ಅವರು ಬಹಳ ವರ್ಷಗಳ ಕಾಲ ಶ್ರಮಿಸಿದ್ರು. ಕೊನೆಗೆ ಆ ಮೈದಾನದ ನಕ್ಷೆ ಸಿದ್ಧವಾದಾಗ ಅವರು ಸಣ್ಣ ಮಕ್ಕಳಂತೆ ಕುಣಿದಾಡಿದ್ರು ಅಂತಾರೆ ಭಾವನಾ. ವಾವ್! ಆ ಕ್ಷಣದಲ್ಲಿ ಅವರೊಳಗಿನ ಅಪ್ಪಟ ಶಿಕ್ಷಕ, ಆ ಕನಸುಗಾರ ಎದ್ದು ಕಾಣ್ತಾನೆ ಅಲ್ವಾ? ಆದರೆ ದುರಾದೃಷ್ಟವಶಾತ್ ಆ ಮೈದಾನ ಸಂಪೂರ್ಣವಾಗಿ ಸಿದ್ಧವಾಗೋದನ್ನು ನೋಡಲು ಅವರು ಬದುಕಿರಲಿಲ್ಲ. ನವೆಂಬರ್ 13, 2020ರಲ್ಲಿ ಅವರು ನಿಧನರಾದರು. ಹೌದು, ಅದು ಅತ್ಯಂತ ಭಾವುಕವಾದ ವಿಚಾರ. ಆದ್ರೆ ಅವರ ಕಥೆ ಅಲ್ಲಿಗೆ ಅಂತ್ಯವಾಗ್ಲಿಲ್ಲ. ಒಬ್ಬ ನಿಜವಾದ ನಾಯಕನ ಲಕ್ಷಣ ಅಂದ್ರೆ ಆತ ಹೋದ ಮೇಲೂ ಆತನ ಸಂಸ್ಥೆ ಮುಂದುವರಿಯೋದು. ಕರೆಕ್ಟ್. ಇಂದು ಅವರ ಮಗ ಆದಿತ್ಯೋದಯ ಕರುಣಾರವಿ ಬೆಳಗೆರೆ ಮತ್ತು ಮಗಳು ಭಾವನಾ ಅವರ ಮೂಲಕ ಆ ಕನಸು ಇಂದಿಗೂ ಮುಂದುವರಿತಾ ಇದೆ. ಪ್ರಾರ್ಥನಾ ಶಾಲೆ ಈಗ ಪ್ರಾರ್ಥನಾ ವರ್ಲ್ಡ್ ಸ್ಕೂಲ್ ಆಗಿ ಬೆಳೆದು ನಿಂತಿದೆ. ಶಾಲೆಯ ಪ್ರಸ್ತುತ ಪ್ರಾಂಶುಪಾಲೆ ಗ್ರೀಷ್ಮಾ ಮೊಮೆಯ ಅವರ ಮಾತುಗಳನ್ನು ನಾವು ಗಮನಿಸಿದ್ರೆ, ಶಾಲೆಯು ಇಂದಿಗೂ ಕೇವಲ ಪಾಠ ಪರೀಕ್ಷೆಗಳಿಗಷ್ಟೇ ಸೀಮಿತವಾಗಿಲ್ಲ ಅನ್ನೋದು ತಿಳಿಯುತ್ತೆ. ಅಂದ್ರೆ ಮಕ್ಕಳಲ್ಲಿ ಕುತೂಹಲ ಉಳಿಸಿಕೊಳ್ಳುವಂಥದ್ದು, ಸೃಜನಶೀಲತೆ ಮತ್ತು ಆಟದ ಮೂಲಕ ಶಿಕ್ಷಣ ನೀಡುವ ವಾತಾವರಣವನ್ನು ಸೃಷ್ಟಿಸುವುದು ಇಂದಿಗೂ ಶಾಲೆಯ ಆದ್ಯತೆಯಾಗಿದೆ ಅಲ್ವಾ? ಹೌದು. ಸ್ವಾವಲಂಬನೆ ಮತ್ತು ಸ್ವಯಂ ಪ್ರೇರಣೆ ಬೆಳೆಸುವ ಬೆಳಗೆರೆಯವರ ಮೂಲ ಮಂತ್ರ ಇಂದಿಗೂ ಶಾಲೆಯ ಕಣಕಣದಲ್ಲೂ ಜೀವಂತವಾಗಿದೆ. ಹೊಸ ವಿದ್ಯಾರ್ಥಿಗಳು ಮತ್ತು ಪೋಷಕರು ಬಂದಾಗ ಅವರನ್ನ ಕೇವಲ ಗ್ರಾಹಕರಂತೆ ನೋಡದೆ ಒಂದು ಕಲಿಕಾ ಸಮುದಾಯದ ಭಾಗವಾಗಿ ಸ್ವಾಗತಿಸುವ ಸಂಸ್ಕೃತಿಯಲ್ಲಿ ಬೆಳೆದಿದೆ. ಒಬ್ಬ ವ್ಯಕ್ತಿ ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ರೂ ಅವರ ಆಲೋಚನೆಗಳು ಸಾವಿರಾರು ಕುಟುಂಬಗಳನ್ನು ಹೇಗೆ ಮುನ್ನಡೆಸುತ್ತಿವೆ ಅನ್ನೋದು ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಹೌದು. ಹೈ ಬೆಂಗಳೂರು ಮೂಲಕ ಅವರು ಹುಟ್ಟುಹಾಕಿದ ಸಂಚಲನ, ಟಿವಿ ಪರದೆಯ ಮೇಲಿನ ಖಡಕ್ ಮಾತುಗಳು, ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಪ್ರದರ್ಶಿಸಿದ ಭಿನ್ನವಾದ ವ್ಯಕ್ತಿತ್ವ, ಇವೆಲ್ಲದರ ಆಚೆಗೂ ಅವರೊಳಗೆ ಒಬ್ಬ ಮಾರ್ಗದರ್ಶಕ ಸದಾ ಜೀವಂತವಾಗಿದ್ದ. ಅವರು ಪತ್ರಕರ್ತನಾಗಿ ಸಮಾಜವನ್ನು ವಿಮರ್ಶೆ ಮಾಡಿದ್ರು, ಆದರೆ ಶಿಕ್ಷಣ ತಜ್ಞನಾಗಿ ಅದೇ ಸಮಾಜವನ್ನು ಕಟ್ಟುವ ಕೆಲಸ ಮಾಡಿದ್ರು. ನಿಖರವಾದ ಮಾತು. ಬಳ್ಳಾರಿಯ ಸಾಮಾನ್ಯ ಇತಿಹಾಸ ಉಪನ್ಯಾಸಕನೊಬ್ಬ ಉಪವಾಸ ಬಿದ್ದು ಕಷ್ಟಗಳನ್ನುಂಡು ನಂತರ ಪತ್ರಿಕೋದ್ಯಮದ ಸಾಮ್ರಾಟನಾಗಿ ಬೆಳೆದು ಅಂತಿಮವಾಗಿ ಶಿಕ್ಷಣದ ದೇವಸ್ಥಾನವನ್ನು ಕಟ್ಟಿದ ಕಥೆ ಇದು. ಅವರು ಸಮಾಜದ ಓರೆಕೋರೆಗಳನ್ನು ಟೀಕಿಸಿದ್ರು, ಭೂಗತ ಲೋಕದ ಕರಾಳತೆಯನ್ನು ತೆರೆದಿಟ್ರು, ಅನೇಕ ವಿವಾದಗಳಿಗೆ ಗುರಿಯಾಗಿ ಜೈಲು ವಾಸವನ್ನೂ ಅನುಭವಿಸಿದ್ರು. ಆದರೆ ಇದೆಲ್ಲದರ ನಡುವೆಯೂ ಮುಂದಿನ ಜನಾಂಗಕ್ಕೆ ಒಂದು ಸುಂದರವಾದ ಭರವಸೆಯ ಜಗತ್ತನ್ನು ಕಟ್ಟಿಕೊಡಲು ತಮ್ಮೆಲ್ಲ ಶಕ್ತಿಯನ್ನು ಧಾರೆ ಎರೆದರು. ಒಬ್ಬ ಮನುಷ್ಯನ ವ್ಯಕ್ತಿತ್ವ ಕೇವಲ ಕಪ್ಪು ಅಥವಾ ಬಿಳಿ ಆಗಿರೋದಿಲ್ಲ, ಅದು ಗ್ರೇ ಶೇಡ್ಗಳನ್ನು ಹೊಂದಿರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಸಿಗಲಾರದು. ಖಂಡಿತ. ಈ ಸುದೀರ್ಘ ಮತ್ತು ಆಳವಾದ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚಿಸಲೇಬೇಕಾದ ಒಂದು ವಿಚಾರವಿದೆ. ಹೇಳಿ. ಸಮಾಜದ ಅತ್ಯಂತ ಕರಾಳ ಮುಖಗಳನ್ನು ಜಗತ್ತಿಗೆ ನಿರ್ದಾಕ್ಷಿಣ್ಯವಾಗಿ ತೋರಿಸಿದ, ಸ್ವತಃ ಅನೇಕ ವಿವಾದಗಳಲ್ಲಿದ್ದ ವ್ಯಕ್ತಿಯೊಬ್ಬ ಅದೇ ಸಮಾಜದ ಭವಿಷ್ಯವನ್ನು ಬೆಳಗಲು ಇಷ್ಟೊಂದು ಅದ್ಭುತ ಶಾಲೆಯನ್ನು ಕಟ್ತಾನೆ ಅಂದ್ರೆ ಮನುಷ್ಯನ ವ್ಯಕ್ತಿತ್ವ ಎಷ್ಟು ಸಂಕೀರ್ಣ ಮತ್ತು ಸುಂದರವಾಗಿರಬಹುದಲ್ವಾ? ನಿಜಕ್ಕೂ ಒಂದು ಆಳವಾದ ಪ್ರಶ್ನೆ ಇದು. ಆತ ತನ್ನ ಸುತ್ತಲಿನ ಕತ್ತಲೆಯನ್ನು ಮೀರಿ ನಿಂತು ಸಾವಿರಾರು ಮಕ್ಕಳಿಗೆ ಬೆಳಕನ್ನು ನೀಡಲು ಸಾಧ್ಯವಾಯಿತು.
ಹಾಗಾದರೆ ನಾವೆಲ್ಲರೂ ನಮ್ಮ ಒಳಗಿನ ಸಣ್ಣ ಪುಟ್ಟ ದೌರ್ಬಲ್ಯಗಳನ್ನು ನಮ್ಮ ಸುತ್ತಲಿನ ನಕಾರಾತ್ಮಕತೆಯನ್ನು ಮೀರಿ ನಿಂತು ಜಗತ್ತಿಗೆ ಒಂದಿಷ್ಟು ಬೆಳಕನ್ನು ನೀಡಲು ಸಾಧ್ಯವೇ? ಇನ್ನರ್ ಸ್ಟ್ರೆಂತ್ ನಮ್ಮೆಲ್ಲರಲ್ಲೂ ಇದೆಯಾ ಅಂತ ನಾವೆಲ್ಲರೂ ಯೋಚಿಸ್ಬೇಕು. ಹೌದು. ಈ ಪ್ರಶ್ನೆಯ ಬಗ್ಗೆ ನಾವೆಲ್ಲರೂ ಒಮ್ಮೆ ಆಳವಾಗಿ ಯೋಚಿಸೋಣ. ಹೊಸ ವಿಚಾರಗಳನ್ನು ಅರಿಯುವ ಮತ್ತು ಕಲಿಯುವ ನಮ್ಮ ಈ ಪಯಣ ಹೀಗೆಯೇ ಮುಂದುವರಿಯಲಿ. ಜ್ಞಾನದ ಹಾದಿಯಲ್ಲಿ ಸದಾ ನಮ್ಮ ಹೆಜ್ಜೆಗಳಿರಲಿ.